ರಾಜಕಾರಣಿಗಳ ಒಂದು ಆಟಾಟೋಪ ಟೋಲ್ನಲ್ಲಿ ಮತ್ತೊಮ್ಮೆ ಮುಂದುವರೆದಿದೆ. ಟೋಲ್ ಸಿಬ್ಬಂದಿ ಮೇಲೆ ಬಿಜೆಪಿ ಮುಖಂಡನ ಪುತ್ರ ದರ್ಪ ತೋರಿದ್ದಾನೆ. ಟೋಲ್ ಸಿಬ್ಬಂದಿ ಮೇಲೆ ಸಮರ್ಥ್ ಗೌಡ ಪಾಟೀಲ್ ಹಲ್ಲೆ ಮಾಡಿದ್ದಾನೆ, ದೌರ್ಜನ್ಯ ಎಸಗಿದ್ದಾನೆ. ವಿಜಯಪುರದ ಸಿಂದಗಿ ಕನ್ನೊಳ್ಳಿ ಟೋಲ್ ಗೇಟ್ನಲ್ಲಿ ಈ ಘಟನೆ ಆಗಿರೋದು. ಬಿಜೆಪಿ ಮುಖಂಡ ವಿಜುಗೌಡ ಪುತ್ರ ಸಮರ್ಥ್ ಗೌಡ ಸಿಬ್ಬಂದಿ ಮೇಲೆ ದರ್ಪ ಪ್ರದರ್ಶನ ಮಾಡಿದ್ದಾನೆ. ಕಾರು ಉಚಿತ ಬಿಡು ಅಂತ ಕೇಳಿ ಕಿರಿಕ್ ತೆಗೆದಿದ್ದಾನೆ. ಇನ್ನು ಕಾರನ್ನ ಟೋಲ್ನಲ್ಲಿ ಬಿಡುವಂತಹ ವಿಚಾರಕ್ಕಾಗಿ ವಾಗ್ವಾದ ಆರಂಭವಾಯಿತು. ನಂತರ ವಿಜುಗೌಡ ಯಾರು ಅಂತ ಕೇಳಿದ್ರಂತೆ ಟೋಲ್ ಸಿಬ್ಬಂದಿ. ಅದಕ್ಕೆ ನುಗ್ಗಿ ಥಳಿಸಿ ಹಲ್ಲೆ ಮಾಡಿದ್ದಾನೆ. ಈಗ ನಾನು ಕೇಳ್ತೀನಿ, ಯಾರು ವಿಜುಗೌಡ ಅಂದರೆ? ನಮಗೆ ಗೊತ್ತಿಲ್ಲಪ್ಪ ವಿಜುಗೌಡ ಯಾರಂತ. ಹಲ್ಲೆ ಮಾಡ್ತಾರಾ? ಬಬಲೇಶ್ವರ ಮತಕ್ಷೇತ್ರದ ಬಿಜೆಪಿ ಮುಖಂಡ ಅಂತ ಈಗಲೇ ಗೊತ್ತಾಗಿದ್ದು. ಇಂಥವ್ರೊಬ್ರು ಇದ್ದಾರೆ ಅಂತ ಇವಾಗಲೇ ನಮಗೂ ಗೊತ್ತಾಗಿದ್ದು. ಇನ್ನು ವಿಜುಗೌಡ ಪಾಟೀಲ್ ವರ್ಲ್ಡ್ ಫೇಮಸ್ ಪೊಲಿಟಿಕಲ್ ಲೀಡರಾ? ಪ್ರಧಾನಿ ನರೇಂದ್ರ ಮೋದಿನ ಇಲ್ಲ ಡೊನಾಲ್ಡ್ ಟ್ರಂಪಾ? ಅವರ ಅಪ್ಪನ ಹೆಸರು ಆತನಿಗೆ ಗೊತ್ತಿಲ್ಲ ಅಂತಂದ್ರೆ ಹಲ್ಲೆ ಮಾಡುವಂಥದ್ದೇನಿದೆ? ಅಷ್ಟೊಂದು ರಾಜಕೀಯವಾಗಿ ಪ್ರಬಲರಾಗಿದ್ರೆ, ನಾಚಿಕೆ ಮಾನ ಮರ್ಯಾದೆ ಇದ್ರೆ ಟೋಲ್ ದುಡ್ಡು ಕೊಟ್ಬಿಟ್ಟು ಕಾರ್ ಪಾಸ್ ಮಾಡ್ಕೊಂಡು ಹೋಗಬೇಕು. ಕಾರ್ ಫ್ರೀ ಬಿಡು ಅಂತ ಕೇಳುವಂಥ ದರ್ಪ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಹಲ್ಲೆ ಬೇರೆ. ಡೀಟೇಲ್ಸ್ ನಮ್ಮ ಜೊತೆ ಮಾತನಾಡೋದಕ್ಕೆ ಇನ್ಫ್ಯಾಕ್ಟ್ ವಿಜುಗೌಡ ಅವರ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಳಿ ಸರ್. ನಿಮ್ಮ ಹೆಸರು ಅವರು ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೆ ನಿಮ್ಮ ಪುತ್ರ ಈ ರೀತಿಯಾಗಿ ರೋಷಾವೇಶ ಪ್ರದರ್ಶನ ಮಾಡಿದಾರಲ್ಲ ಸರ್? ರೋಷಾವೇಶ ಪ್ರವೇಶ ಮಾಡ್ತಕ್ಕಂತ ನನ್ನ ಮಕ್ಕಳು ಅಷ್ಟೇನು ಮೂರ್ಖಲ್ರಿ. ಮತ್ತೆ ಈ ತರ ಹಲ್ಲೆ ಮಾಡಿದ್ ಯಾಕೆ ಸರ್? ತಮಾಷಿಗ ಅಲ್ಲ ನೋಡಿ, ಯಾರಾದ್ರೂ ತಂದಿಗೆ ಯಾವ ಶಬ್ದ ಯಾರಾದ್ರೂ ಟೋಲ್ ನಾಕದ ಹೋಗ್ಬೇಕಾದ್ರೆ ನಾವೆಲ್ಲ ಟೋಲ್ ಕಟ್ಟೆ ಹೋಗ್ಬೇಕಾಗತ್ತ. ಹೌದು, ಅದನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕು ಸರ್. ಅವರು ನನ್ನ ಮಕ್ಕಳು ಅರ್ಥ ಮಾಡ್ಕೊಂಡೇ ಹೋಗ್ತಾರ. ಓಕೆ, ಅಲ್ಲಿ ಒಂದು ಏನು ಇನ್ಸಿಡೆಂಟ್ ಆಗ್ಯದ ಅನ್ನೋದ ನಮ್ಮ ನಜರ್ ತಮ್ಮ ಎಲ್ಲಾ ಮಾಧ್ಯಮದವರಿಗೆ ಎದುರಿಗೆ ಬಂದಿಲ್ಲ. ಅದು ಇವನು ಅಲ್ಲಿ ಏನ್ ಹೇಳಿದಾನೆ, ಹೋಗಿ ಗಾಡಿ ತರಬೇನ. ನೀವೇ ಹೇಳಿ ಸರ್, ನೀವೇ ಹೇಳಿ. ಏನ್ ಹೇಳಿದ್ರು, ಏನಾಯ್ತು, ನೀವೇ ಹೇಳಿ. ನಾನೇ ಹೇಳ್ತೀನಿ ಸರ್ ತಮಗ. ಹೇಳಿ ಹೇಳಿ. ಈಗ ಅಲ್ಲಿ ಏನಾಗಿದೆ, ಹೋಗ್ಬೇಕಾದ್ರೆ ಗಾಡಿ ನಿಲ್ಸೋ ನಂತರ ನೀವು ವಿಜುಗೌಡ್ರ ಗಾಡಿ ಅಂತ ಹೇಳ್ಯಾನ ನೀವು. ನಾನು ವಿಜುಗೌಡ್ರ ಮಗ ಅಂತ ಹೇಳ್ಯಾನ. ಯಾವ ವಿಜುಗೌಡ ಅಂತ ಕೇಳ್ಯಾನ. ಯಾವ ವಿಜುಗೌಡ? ಏನಪ್ಪಾ, ದಿನ ಬರ್ತೀವಿ ನಾವು, ದಿನ ಹೋಗ್ತೀವಿ, ಮತ್ ನಮ್ಮೆಲ್ಲ ನಮ್ ತೋಟಕ್ಕೆ ಅದು ಹೋಗ್ಬೇಕಾದ್ರೆ ಇಲ್ಲಿಗೆ ಹೋಗ್ತೀವಿ, ಇವತ್ತು ಹೊಸದ್ ಕೇಳಾಕತ್ತಿರಲ್ಲ ಅಂತ ಕೇಳ್ಯಾನ. ಓಕೆ, ಅಂದ್ರ ಹಂಗೇನಾಗ್ತದ, ಅದನ್ನ ನೀ ಟೋಲ್ ಕಟ್ಟಿ ಹೋಗಂತ ಕ್ವಶನ್ದಾಗ ಮಾತಾಡ್ಯಾನ. ಓಕೆ, ನೋಡಪ್ಪ, ಕ್ವಶನ್ದಾಗ ಮಾತಾಡ್ಲಿಕ್ಕೆ ಹೋಗ್ಬೇಡ, ನಿಂದೇನ್ ಬಾಳ 50 ರೂಪಾಯಿ ಕಟ್ಬೇಕ, ನೀ ಅವೇನು ನೀನು ಅಂತವೆಲ್ಲ ಕ್ವಶನ್ದಾಗ ನೀನ್ ಮಾತಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ಯಾರ. ಓಕೆ ಓಕೆ, ಅಷ್ಟು ಅಂದ್ರಪ್ಲೆ ನೀ ಏನ್ ಮಾಡ್ಕೋತಿ ಮಾಡ್ಕೋ, ಟೋಲ್ ಕಟ್ಟೆ ಹೋಗಲ್ಲ ಮಗನೇ ಅಂತ ಅಂದ್ಬಿಟ್ಟ ನಾವು. ಅಂದ್ರಪ್ಲೆ ಅವ ಕ್ವಶನ್ದಾಗ ಮಾತಾಡ, ಇವ್ನ ಜೋಡಿ ಇದ್ದವರೆಲ್ಲ ಇಳಿದು ಹೋಗ್ಯಾರ ಅಲ್ಲಿ. ಓಕೆ ಓಕೆ, ಇಳಿದು ನೀನು ಕ್ವಶನ್ದಾಗ ಯಾಕೆ ಮಾತಾಡ್ತಪ್ಪ ನೀನು, ಏನ ತಿಳ್ಕೊಂಡೆ ಅಂತ ಹೇಳಿ ಇವ್ರು ಕೇಳಿಕ್ ಹೋಗ್ಯಾರ. ಈ ಶಬ್ದ ಯಾಕೆ ನೀನು ಮಾತಾಡ್ತಿ, ಯಾರಂತ ಮಾತಾಡ್ತಿ ಅಂತ ಹೋಗ್ಯಾರ. ಅದು ಹೋಗಿ ಕೇಳಿದ್ರಾಗ ಇವ್ರಿಗೆ ಘರ್ಷಣೆ ಆಗ್ಯದ ಇಷ್ಟೇ. ಮತ್ತೀಗ ಕ್ವಶನ್ದಾಗ ಯಾರಾದ್ರೂ ತಂದಿಗೆ ಕ್ವಶನ್ದಾಗ ಯಾರಾದ್ರೂ ಮಾತಾಡಿದ್ರೆ ಮಕ್ಳಿಗೆ ಸಿಟ್ಟು ಬರ್ತದೋ ನೀನು ತಾವೇ ಹೇಳ್ಬೇಕೀಗ. ಸರಿ ಸರ್, ಈಗ ಅವಾಚ್ಯವಾಗಿ ಏನಾದ್ರು ಹೇಳಿದ್ರ? ಅವಾಚ್ಯ ಶಬ್ದ ಬೈದಿದ್ದೇ ಇವರು ಇದು ಸಮಸ್ಯೆ ಆಗಿದ್ದು. ಅಲ್ಲ, ಏನಂತ ಹೇಳಿದ್ರು ಅವಾಚ್ಯವಾಗಿ? ಅದೇ ನೋಡಿ, ಅವೆಲ್ಲ ಹೊಲಸ ಶಬ್ದ ಈ ಮಾಧ್ಯಮದ ಮುಂದೆ. ಸರ್ ಒಬ್ಬ, ಸರಿ ಸರ್ ಆಯ್ತು, ನಾನು ಒಪ್ಕೊಳ್ತೀನಿ, ನೀವು ಹೇಳಿದ್ ನಾನು ಒಪ್ಕೊಳ್ತೀನಿ. ಒಬ್ಬ ಟೋಲ್ ಸಿಬ್ಬಂದಿ ಏಕಾಏಕಿ ನೀವು ಮಾಧ್ಯಮದಲ್ಲಿ ಹೇಳೋಕಾಗದಿರುವಂತಹ ಪದವನ್ನ ಏಕಾಏಕಿ ಸ್ಟಾರ್ಟಿಂಗ್ ಅಲ್ಲಿ ಆ ರೀತಿ ಬಳಸಕ್ ಸಾಧ್ಯನಾ ಹೇಳಿ? ನೋಡಿ, ನಾವು ಸರ್, ಅವರು ಆಫ್ಟರ್ ಆಲ್ ಒಬ್ಬ ಟೋಲ್ ಸಿಬ್ಬಂದಿ ಸರ್. ನೀವು ಪ್ರಭಾವಿ ಮುಖಂಡರು, ಬಿಜೆಪಿ ಮುಖಂಡರು ವಿಜಯಪುರ ಜಿಲ್ಲೆಯಲ್ಲಿ ಅಲ್ವಾ? ನಿಮ್ಮ ಮೇಲೆ ಏಕಾಏಕಿ ಆ ರೀತಿಯಾಗಿ ಬಳಸಕ್ ಸಾಧ್ಯನಾ? ನೋಡಿ, ನನಗ ಟೋಲ್ ಸಿಬ್ಬಂದಿ ಮ್ಯಾಗ ಕಡು ಬಡವ್ರ ಮೇಲೆ ಕೈ ಮಾಡ್ತಕ್ಕಂತ ಪ್ರವೃತ್ತಿ ನಮ್ಮ ಮನೆತನದಲ್ಲಿ ಇಲ್ಲ. ಈಗ ಯಾರಾದ್ರೂ ನೀ ಕಟ್ಟಿ ಹೋಗ್ಲೇ ಮಗನೇ ಅಂತಂದಾಗ ಏನ್ ಮಾಡಕ್ಕಾಗತ್ತ? ಈಗ ನೋಡಿ, ಯಾರ ಕಟ್ಟಿ ಹೋಗ್ಲೇ ನೀ ಕಟ್ಟಿ ಹೋಗ್ಲೇ ಮಗನೇ ಅಂತಂದಾಗ ಈ ಶಬ್ದ ಎಲ್ಲಿಗೆ ಬರುತ್ತದನ? ಈಗ ಸರ್, ಈ ಟೋಲ್ ರೂಲ್ಸ್ ಹೇಳಿ ಸರ್. ಟೋಲ್ ರೂಲ್ಸ್ ಈಗ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ನಿಮ್ಮ ಪಕ್ಷದ ಸರ್ಕಾರನೇ ಇದೆ. ಫಾಸ್ಟ್ ಟ್ಯಾಗ್ ಅಂತ ಒಂದು ಸೂಪರ್ ಆಗಿ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. 2 ಸೆಕೆಂಡ್ ಆಗಲ್ಲ ನೀವು ನಿಲ್ಸಿದ್ರೆ ಕಾರ್ನ. ಕಟ್ ಹೋಗು ಅನ್ನೋಂಥದ್ದು ಏನ್ ತಪ್ಪು ಸರ್? ನಿಮ್ ಪ್ರಕಾರ ಏನ್ ತಪ್ಪು ಹೇಳಿ? ಅಲ್ಲ ಸರ್, ನಾನು ಹೇಳೋದು ಇಷ್ಟೇ. ಈಗ ಟೋಲ್ ಎಲ್ಲರೂ ಸರಿ, ಅವರು ನಿಮ್ಮ ಮೇಲೆ ಅವ್ರು ಯಾರೇ ಗೊತ್ತಿಲ್ಲ ಬಿಡಪ್ಪ ಅಂತ ಹೇಳಿರ್ಬಹುದು, ನೀವು ಹೇಳ್ದಂಗೆ ಹೇಳಿರ್ಬಹುದು. ಬಟ್ ಟೋಲ್ ಕಟ್ಟದ್ ಏನ್ ತಪ್ಪು? ರಾಜಕೀಯ ಮುಖಂಡರಾಗಿದ್ರೆ ಟೋಲ್ ಕಟ್ಟಬಾರ್ದಾ ಸರ್? ಯಾರು ಹೇಳ್ತಾರ್ರಿ ಟೋಲ್ ಕಟ್ಟಬಾರ್ದು ಅಂತ ಹೇಳಿ? ನಾವು ಎಲ್ಲ ಗಾಡಿಗೆ ನಮ್ಮೆಲ್ಲ ಫಾಸ್ಟ್ ಆಗಿದ್ದೇವೆ. ಆದ್ರೆ ಅದು ಹೊಸ ಗಾಡಿ ತಗೊಂಡು ಅವತ್ತು ಹೋಗ್ಯಾನ ಅವನು ದೇವ್ರಿಗೆ ಹೋಗ್ಬೇಕಂತ ಹೇಳಿ.
ಅದು ಒಂದೇ ಫಾಸ್ಟ್ ಆಗಿಲ್ಲ, ಅದಕ್ಕೆ ಎಲ್ಲ ಗಾಡಿಗೆ ನಮ್ಮ ಫಾಸ್ಟ್ ಆಗಿದಾವೆ. ಅವಶ್ಯಕತೆನೇ ಇಲ್ಲ, ನಾವು ಎಲ್ಲಿ ಕೈ ಮಾಡಿ ಹೇಳ್ಕೊಳ್ಳೋ ಅವಶ್ಯಕತೆನೇ ನಮ್ಗಿಲ್ಲ. ಮತ್ತೆ ಅಂಥದ್ರಾಗ ಒಂದು ಸ್ವಲ್ಪ ಒಂದು ಅವಾಜ್ ಶಬ್ದ ಬೈದ್ರೆ ಮತ್ತೆ ಯಾರಾದರೂ ತಂದೆಗೆ ಮಕ್ಕಳ ಮುಂದೆ ತಂದೆಗೆ ಬೈದ್ರೆ ಅದನ್ನ ಆಗ್ತದೋ ನಿಲ್ಲೋ ತಾವೇ ಹೇಳ್ಬಿಡಿ ನನಗೆ. ಇದಕ್ಕೆ ಚಿರ್ಚಿ ರಾಜಕಾರಣಿಗಳು ಎಲ್ಲರಿಗೂ ಫೋನ್ ಮಾಡೋದು, ನೀ ಅಲ್ಲಿ ಇದು ಮಾಡು ಇಲ್ಲಿ ಇದು ಮಾಡು ಅಂತ ಹೇಳೋದು ಏನು ಅವಶ್ಯಕತೆ ಇದೆ ಇದನ್ನ? ಅಲ್ಲ ಅವ್ರೇನು ಮಾಡಲ್ವಾ? ದೊಡ್ಡ ಮಾಡಿರ್ತಾವ, ದೊಡ್ಡ ಮಾಡಿದಿಲ್ಲ ಮುಚ್ಚಿ ಹಾಕೋತಾರ ಅವರೆಲ್ಲ. ಅದೇ ಇವು ಏನಿದು ಸಣ್ಣ ವಿಷಯ, ಇದು ಇವ ಅನ್ಬಾರ್ದಾಗಿತ್ತು ಏಕವಚನದಲ್ಲಿ. ಅವು ಮಾತಾಡಿದ ಒಂದು ತಪ್ಪು ಅಲ್ವಾ? ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಇರಲಿ, ಸಾಮಾನ್ಯ ಒಬ್ಬ ಕೂಲಿಕಾರನ ಇರಲಿ, ಅವನಿಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕು, ಅವ ನಮಗೆ ರೆಸ್ಪೆಕ್ಟ್ ಕೊಡ್ಬೇಕು. ಇದು ಧರ್ಮ. ಇದು ನಾವು ಯಾರಿಗೆ ಮಾತಾಡಿದ್ರೆ ಏಕವಚನದಲ್ಲೇ ಮಾತಾಡಂಗಿಲ್ಲ, ಬರ್ರಿ ಹೋಗ್ರಿ ಅಂತ ಮಾತಾಡ್ತೀವಿ. ಮತ್ತೆ ಇದನ್ನ ಎಲ್ಲ ಬಿಟ್ಕೊಂಡು ಮತ್ತೆ ಈ ರೀತಿ ಇವ್ರು ಮಾಡಿದ್ರೆ ಮತ್ತೆ ಮಗನ ಮುಂದೆ ತಂದೆಗೆ ಬೈದಾಗ ಯಾರಿಗಾದ್ರೂ ಸಿಟ್ಟು ಬರೋ ಸ್ವಾಭಾವಿಕ ಇಲ್ವಾ? ನೀವೇ ವಿಚಾರ ಮಾಡ್ಕೊಂಡ್ಬಿಡಿ. ಹೌದು ಸರ್, ಯಾವುದೇ ಮಗ ಆಗಿರ್ಲಿ ತನ್ನ ತಂದೆಗೆ ಬೈದಾಗ ಕೋಪ ಬಂದೇ ಬರುತ್ತೆ. ಬಟ್ ಬೈಯೋದಕ್ಕೆ ಏನಾಯ್ತು ಸರ್? ಸ್ಟಾರ್ಟಿಂಗಲ್ಲೇ ನಾನು ಹೇಳಿದ್ನಲ್ಲ ಸರ್, ಒಬ್ಬ ಟೋಲ್ ಸಿಬ್ಬಂದಿ ಯಾರಾದರೂ ಆಗಿದ್ರೇನು ಅಂದ್ಬಿಟ್ರೆ ಸ್ಟಾರ್ಟಿಂಗಲ್ಲಿ ಆ ರೀತಿ ಹೇಳಿದ ತಕ್ಷಣ ಅದಕ್ಕೆ ನೀವು ಹೇಳೋದು ಅವಾಚ್ಯವಾಗಿ ಏನೋ ಬಳಸಿದ್ದಾರೆ ಅಂತ ಹೇಳಿ. ನೀನ್ ಯಾರೇ ಇರ್ಲಪ್ಪ, ಯಾವನೇ ಇರ್ಲಕ್ಕ, ನೀನ್ ಯಾರ ಮಗಕ್ಕೆ ಇರ್ಲಕ್ಕ, ನೀನ್ ಕಟ್ ಹೋಗೋ ಮಗನೇ ಅಂದಾಗ ಸಿಟ್ಟು ಬರ್ತದೋ ನಿಲ್ಲೋ? ಸರಿ, ಓಕೆ ಸರ್, ಇಷ್ಟೇ ಆಗಿದೆ ಸರ್. ಓಕೆ ಸರ್, ಈಗ ಟೋಲ್ ಸಿಬ್ಬಂದಿ ಅವ್ರದ್ದು ತಪ್ಪು ಅಂತಾನೆ ಇಟ್ಕೊಳ್ಳೋಣ. ಈಗ ಮತ್ತೊಂದು ಪಾರ್ಟಿಗೆ ಬರೋಣ. ಈಗ ಟೋಲ್ ಕಟ್ ಹೋಗು ಅನ್ನೋದ್ರಲ್ಲಿ ನೀವೇ ಹೇಳಿ, ಏನ್ ತಪ್ಪಿದೆ ನೀವೇ ಹೇಳಿ ಸರ್. ಈಗ ನಾನೇ ಹೋಗ್ತೀನಿ ನಾಳೆ ಟೋಲ್ ಹತ್ರ, ಹೋಗ್ಬಿಟ್ಟು ನಾನು ಕಟ್ಟಲ್ಲ ಹೋಗು ಅಂತ ಹೇಳಕ್ ಸಾಧ್ಯನಾ ಅದು? ಸರ್, ನಾ ಆಗಲೇ ನಿಮ್ ಸ್ಟಾರ್ಟಿಂಗ್ ಹೇಳಿದೆ, ನೀವು ಯಾರೇ ಬೇಕಾದ್ರಾಗ್ಲಿ ಟೋಲ್ ಕಟ್ಟಬೇಕು ಅಂತ ನಾನು ಹೇಳಿದೆ. ಟೋಲ್ ಕಟ್ಲಾರ್ದೆ ಯಾರು ಹೋಗಂಗಿಲ್ಲ. ಇದು ಪದ್ಧತಿ ನಮ್ ಸರ್ಕಾರ ಮಾಡಿದ್ದದ, ಇದು ಮತ್ತೊಂದೇನಿಲ್ಲ. ಹೌದು. ಅದನ್ನ ಯಾವ್ದಲ್ಲೂ ಕಾಯ್ದೆ ಕಾನೂನ ನಾವು ಕೈಯಲ್ಲಿ ತಗೊಳಂಗಿಲ್ಲ, ಮುರಿದು ಹೋಗಂಗಿಲ್ಲ. ಇವ್ರು ಮಾಡಿದ ತಪ್ಪಲ್ಲ ಒಂದು ಅವ್ರ ಆತ್ಮಲೋಕನ ಮಾಡ್ಕೋಬೇಕಲ್ಲ ಸರ್ ಅವರು. ಹೌದು ಸರ್. ಈಗ ಸರ್ ಏನ್ ಗೊತ್ತಾ, ನೀವು ಬಹುಶಃ ನಿಮಗೆ ಎಷ್ಟು ಇದ್ರ ಬಗ್ಗೆ ಮಾಹಿತಿ ಬಂದಿದೆಯಲ್ಲೋ ಗೊತ್ತಿಲ್ಲ. ಒಂದು ನಿಮಿಷ ಸರ್, ನಾನು ಹೇಳ್ಬಿಡ್ತೀನಿ. ನಿಮ್ಮ ಪುತ್ರನ ಮೇಲೆ ಬಂದಿರುವಂತ ಆರೋಪನೇ ಅದು. ಏನು ಅಂತಂದ್ರೆ ಫ್ರೀ ಬಿಡು ಕಾರ್ನ ಅಂತ ಕೇಳಿದ್ರು ಅಂತ ಹೇಳಿ. ನೋಡಿ, ಎಲ್ಲಿ ಫ್ರೀ ಬಿಡು ಅಂತ ನನ್ನ ಮಕ್ಕಳು ಹೇಳಂಗಿಲ್ಲ, ನಾನು ಹೇಳಂಗಿಲ್ಲ. ನೀವು ಬೇಕಾದ್ರೆ ನೀವು ಬಂದು ನೀವು ವಿಚಾರ ಮಾಡಿ ನೋಡ್ರಿ. ನಂದಂತ ತತ್ವ ಸಿದ್ಧಾಂತ ನಾನು ಬಿಟ್ಟು ನಾನು ಮಾಡಕ್ ಹೋಗಂಗಿಲ್ಲ. ಒಂದು ಇವು ಎಲ್ಲ ಹೊಲಸು ರಾಜಕಾರಣಿ ಎಲ್ಲ ಇದು ಅಲ್ಲಿ ಟೋಲ್ ನಾಕದಾಗ ಆಗಿದ್ದೇ ಬೇರೆ. ಇದೆಲ್ಲ ಮೀಡಿಯಾದವ್ರು ತಾವು ಹೊಡೆಕತ್ತೀರಿ ಎಲ್ಲರೂ. ಅದನ್ನ ಏನು ನಾನು ದೊಡ್ಡ ಎಲ್ಲ ಸುದ್ದಿ ಮಾಡೇನಿ, ಯಾರು ಮೀಡಿಯಾದವ್ರು ಹೊಡೆಯಂಗಿಲ್ಲ. ಯಾರೋ ಯಾಕಂದ್ರೆ ಇಲ್ಲ ಸರ್, ಯಾವ ಸುದ್ದಿ ನಾವು ಹೊಡೆದಿಲ್ಲ ಅಂತ ನೀವು ಹೇಳಿ ಸರ್. ಯಾವ ಸುದ್ದಿ ನಾವು ಪ್ರಸಾರ ಮಾಡಿಲ್ಲ ಅಲ್ಲ. ನಿಮ್ ಬಗ್ಗೆ ಮಾತಾಡ್ತಾ ಇಲ್ಲ ನಾನು, ಜನರಲ್ ಆಗಿ ಹೇಳ್ತೀನಿ. ಇಷ್ಟೇ ವಿಷಯ ಇದು, ಇದೇನು ದೊಡ್ಡ ವಿಷಯ ಅಲ್ಲ ಇದು ಸರ್. ನಾನು ಜನರಲ್ ಆಗಿ ಕೇಳ್ತೀನಿ, ಮಾಧ್ಯಮದಲ್ಲಿ ಇಂಥ ದೊಡ್ಡ ಸುದ್ದಿಯನ್ನ ನಾವು ಪ್ರಸಾರ ಮಾಡಿಲ್ಲ ಅಂತ ಒಂದು ನ್ಯೂಸ್ ಫಸ್ಟ್ ಒಂದು ಜವಾಬ್ದಾರಿಯುತ ಮಾಧ್ಯಮ ಸಂಸ್ಥೆಯಾಗಿ ನಿಮ್ಮನ್ನ ಕೇಳ್ತಾ ಇದೆ. ನೀವು ಹೇಳೋ ಪ್ರಕಾರ ಒಂದು ದೊಡ್ಡ ಸುದ್ದಿ ನಾವು ಪ್ರಸಾರ ಮಾಡಿಲ್ಲ, ಅದನ್ನ ನಾವು ಡಿಸ್ಕಾರ್ಡ್ ಮಾಡಿದೀವಿ ಅಂತ ಒಂದು ಎಕ್ಸಾಂಪಲ್ ನೀವು ತೋರಿಸಿ ಸರ್. ನೋಡಿ, ನಾನು ಜನರಲ್ ಹೇಳಿನಿ, ಹೆಗಲ್ಕಾಯಿ ಮುಟ್ಟಿ ನೋಡ್ಕೊಂಡ್ರೆ ಕುಂಬಳಕಾಯಿ ಕಾಳ ಅಂದ್ರೆ ನಾನು ಮಾಡಕ್ ಆಗಂಗಿಲ್ಲ. ನಾನು ಜನರಲ್ ಆಗಿ ಹೇಳಿದ್ದು ಸರ್. ಜನರಲ್ ಆಗಿ ಹೇಳ್ತೀನಿ ನಾನು. ನನ್ನ ಬಳಿ ಉದಾಹರಣೆ ಬಾಳ ಅದಾವ, ಅವು ಬೇಡ. ಈಗ ನಾನು ಏನ್ ಹೇಳಿನಿ, ಟೋಲ್ ನಾಕ್ಯದಲ್ಲಿ ಯಾರು ತಪ್ಪು ಮಾಡಿದ್ರೆ, ನನ್ನ ಮಗನೇ ತಪ್ಪು ಮಾಡಿದ್ರೆ ತಪ್ಪು, ಅವನು ಬೈದಿದ್ದು ತಪ್ಪು. ಇದು ಇಷ್ಟೇ ಹೇಳ್ತೀನಿ. ನಿಮ್ ಪ್ರಕಾರ ಇಬ್ಬರದು ತಪ್ಪಿದೆ, ಒಪ್ಕೊಳ್ತೀವಿ? ಇಬ್ಬರದು ತಪ್ಪಿದೆ. ಓಕೆ, ಅಷ್ಟೇ ಸರ್ ಬೇಕಾಗಿದ್ದು. ಅಂದ್ರೆ ನಿಮ್ಮ ಪುತ್ರನ ತಪ್ಪು ಕೂಡ ಇದೆ, ಆ ಕಡೆ ಟೋಲ್ ಸಿಬ್ಬಂದಿ ತಪ್ಪು ಇದೆ ಅಂತ ನೀವು ಹೇಳ್ಬೇಕು. ನನ್ನ ಮಗ ಹೋಗಿ ಕೈ ಮಾಡಿಲ್ಲ ಅಲ್ಲಿ. ನನ್ನ ಮಗ ಹೋಗಿ ನನ್ನ ಮಗನ ಜೊತೆ ಹೋಗ್ಲಿ ಸರ್. ಅಲ್ಲಿ CCTV ಅಲ್ಲಿ ಅದೆಲ್ಲ ಕಾಣಿಸ್ತಿದೆಯಲ್ಲ ಸರ್? ನನ್ನ ಹತ್ರ CCTV ಇದೆ ಸರ್, ನಾನು ನೋಡೇ ಹೇಳಕತ್ತೀನಿ. ಅಲ್ಲ ಸರ್, ನಾವು ಪ್ರಸಾರ ಮಾಡ್ತಿದೀವಿ ಲೈವ್ ಆಗಿ. ಪ್ರಸಾರ ಮಾಡಿದ್ರಿ ನೀವು ಲಾಸ್ಟ್ ಮೂಮೆಂಟ್ ಏನಾಗಿದೆ, ಇವ್ರು ಏನ್ ಬಿಡ್ಸಾಕ್ ಬಂದ್ರಲ್ಲ, ಅವಾಗ ಬಂದಾಗ ನೀನ್ ಯಾಕೆ ಮಾತಾಡಿದ ಮಗನಿ ಯಾಕೆ ಅಂದಿ ಅಂತ ಹೇಳಿ ನನ್ನ ಮಗ ಅವಾಗ ಹೋಗ್ಯಾನ. ಬಟ್ ಹಲ್ಲೆ ಮಾಡಿದ ತಪ್ಪು ತಾನೆ, ಅವ್ನು ಬೈದಿದ್ ತಪ್ಪ ತಾನೆ ಸರ್. ಈಗ ಇದರಲ್ಲಿ ಕಾನೂನಲ್ಲಿ ಬೈದಿದ್ರೆ, ಅವಾಚ್ಯವಾಗಿ ಬೈದಿದ್ರೆ ಅದಕ್ಕೊಂಥರ ಶಿಕ್ಷೆ, ಹಲ್ಲೆ ಮಾಡಿದ್ರೆ ಒಂಥರ ಶಿಕ್ಷೆ, ಬೇರೆ ಬೇರೆ ಸೆಕ್ಷನ್ ಬರುತ್ತೆ. ಬಟ್ ಹಲ್ಲೆ ಅತ್ಯಂತ ಕಠಿಣ ಕಾನೂನನ್ನು ಅಟ್ರಾಕ್ಟ್ ಮಾಡುತ್ತೆ. ಹಲ್ಲೆ ಮಾಡಿದ್ರೆ ಅದು ಬಹುಶಃ ಮರ್ಡರ್ ಅಟೆಂಪ್ಟು ಆಗಿರ್ಬೋದು, ಆ ಸೆಕ್ಷನ್ ಕೂಡ ಅಟ್ರಾಕ್ಟ್ ಆಗುತ್ತೆ. ಈಗ ಹಲ್ಲೆ ದೊಡ್ಡದಾ ಬೈದಿದ್ದು ದೊಡ್ಡದಾ ನೀವೇ ಡಿಸೈಡ್ ಮಾಡಿ. ನೋಡಿ, ಎರಡು ತಪ್ಪಂತ ನಿಮ್ಗೆ ಹೇಳಿದ್ದೇನೆ ನಾನು. ಹೌದು ಸರ್. ಒಬ್ಬ ಕಾರ್ಮಿಕರ ಮೇಲೆ ನಾವು ಕೈ ಮಾಡೋದು ತಪ್ಪು. ಅವನು ಯಾರನ್ನೋದು ತಿಳ್ಕೊಂಡು ಮಾಡಿ ಅವ್ರು ಮಾತಾಡಬೇಕು ಅನ್ನೋದು ಅವ್ರು ತಿಳ್ಕೋಬೇಕು. ಹೌದು ಖಂಡಿತ. ಇಷ್ಟೇ ನಾನು ಹೇಳುದು. ಯಾರೇ ತಪ್ಪು ಮಾಡಿದ್ರು ಕ್ಷಮಾ ಕೇಳಬಹುದು. ನಾನೇ ನನ್ನ ಮಗನಿಗೂ ನಾನು ಹೇಳಿದ್ದೀನಿ, ನಿಂದು ತಪ್ಪಪ್ಪ, ನೀನು ಕ್ಷಮಾ ಕೇಳ ಅಂತ ಹೇಳಿದ್ದೀನಿ. ಇನ್ನು ಇದಕ್ಕೆ ಹೆಚ್ಚಿಗೆ ಏನು ಹೇಳೋದಿರ್ತದ?
ಓಕೆ ಓಕೆ ಸರ್, ಈಗ ನೀವು ನಿಮ್ಮ ಪ್ರಕಾರನೇ ಬರ್ತೀನಿ ಸರ್. ಅವ್ರ ಅಕಸ್ಮಾತ್ ಅವಾಚ್ಯವಾಗಿ ಮುಖಂಡನ ಬಗ್ಗೆ, ರಾಜಕೀಯ ಮುಖಂಡನ ಬಗ್ಗೆ ಅವರು ಮಾತನಾಡಿದ್ದಾರೆ ಅಂತಂದ್ರೆ ಕಂಪ್ಲೇಂಟ್ ಕೊಡುವಂತ ಒಂದು ಈಸಿ ಆಪ್ಷನ್ ಇತ್ತು ನಿಮ್ಮ ಮುಂದೆ. ನೋಡಿ, ಕಂಪ್ಲೇಂಟ್ ಅಲ್ಲೇ ಮಾಡೋದು ಕಾನೂನನ್ನ ಕೈಗೆತ್ಕೊಂಡಂತೆ ಆಗಲ್ವಾ ಸರ್? ನಿಮಗೊಂದು ಮಾತು ಹೇಳ್ತೀನಿ ನಾನು. ಭಾಳ ಕೇಸ್ ನಮ್ಮ ಮೇಲೆ ಮಾಡ್ಯಾರ, ದೊಡ್ಡ ದೊಡ್ಡ ಕಂಪ್ಲೇಂಟ್ ಮಾಡ್ಯಾರ, ನಮ್ಮ ಮೇಲೆ ಮಾಡ್ಯಾರ. ಆದ್ರೆ ನಾವು ಯಾರ ಮ್ಯಾಗೂ ಕಂಪ್ಲೇಂಟ್ ಮಾಡಕ್ ಹೋಗಿಲ್ಲ. ಇದು ನಮ್ಮ ಧರ್ಮ. ಇದು ಕಂಪ್ಲೇಂಟ್ ಮಾಡಿ ಕೋರ್ಟ ಕಚೇರಿ ತಿರುಗಾಡಬಾರ್ದು. ಒಂದು ಅಂತ ದೊಡ್ಡ ಇನ್ಸಿಡೆಂಟ್ ಏನಾದ್ರೂ ಆಗಿದ್ರೆ ಮಾತ್ರ ಕಂಪ್ಲೇಂಟ್ ಕೊಡ್ಬೋದು. ಇದನ್ನ ಅವ ಮಾಡಿದ್ ಒಬ್ಬ ಟೋಲ್ ಕೀಪರ್ ಒಬ್ಬ ತಪ್ಪು ಮಾಡಿದನ್ನ ಅದನ್ನ ತಿರ್ಚಿ ಹೋಗಿ ಮಾತಾಡಿದಕ್ಕೆ ಏಕವಚನದಾಗ ಮಾತಾಡಿದಕ್ಕೆ ಇದು ಸಮಸ್ಯೆ ಆಗಿದೆ. ಹಾಗಿದ್ರೆ ನಿಮ್ ಪ್ರಕಾರ ಏಕವಚನದಲ್ಲಿ ಮಾತಾಡಿದ್ರೆ, ತಂದೆಗೆ ಬೈದ್ರೆ ಸೀದಾ ನುಗ್ಗೋದೆ, ಹಲ್ಲೆ ಮಾಡೋದೆ? ಈಗ ನಿಮ್ಗೆ ನಾನೇ ಪ್ರಶ್ನೆ ಕೇಳ್ತೀನಿ, ಹೇಳಿ. ನಿಮ್ ಮಗನ ಮುಂದೆ ನೀವು ತಂದಿ ಮಗ ಇಬ್ರು ಹೊರಟಾಗ ಯಾರಾದ್ರೂ ಮಾತಾಡಿದ್ರ ಅದು ನಿಮ್ಗೆ ಕೆಟ್ಟ ಅನಿಸ್ತದೋ ಇಲ್ಲೋ? ಹೌದು, ಅನ್ಸುತ್ತೆ, ಖಂಡಿತ ಅನ್ಸುತ್ತೆ. ಅಷ್ಟನ್ನ ತಿಳ್ಕೊಂಡ್ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು ಅಂತ ನಾವ್ ಯೋಚನೆ ಮಾಡ್ತೀವಿ ಸರ್. ಹೊಡಿಬೇಕು ಅಂತ ಫಸ್ಟ್ ತಲೆಗೆ ಬರಲ್ಲ. ನೋಡಿ, ಹೊಡೆದ್ಬಿಟ್ರೆ ಅದು ದರ್ಪ ಆಗ್ಬಿಡುತ್ತೆ. ದರ್ಪ ಬೇಡ ಸರ್. ಅಲ್ಲ, ಬೈಸ್ಕೊಂಡ್ ಬರೋರು ಒಬ್ರು ಇರ್ತಾರ, ಬೈಸ್ಕೊಂಡ್ ಬರೋರು ಒಬ್ರು ಇರ್ತಾರ, ಹೊಳ್ಳಿ ಬೈದ್ ಬರೋರು ಒಬ್ರು ಇರ್ತಾರ. ನೀವು ಬೈದ್ ಬರ್ಬೇಕು. ಅಲ್ಲಿ ಒಬ್ರು ಏನ್ ಮಾಡ್ತಾರ, ತಡ್ಕೊಳ್ಳೋಕಾರ್ದ ಕೈ ಮಾಡ್ತಾರ. ಅಲ್ಲಲ್ಲ, ಈಗ ನೀವ್ ಹೇಳಿದ್ರಿ ಬೈಸ್ಕೊಂಡ್ ಬರೋರು ಒಬ್ರು ಇರ್ತಾರೆ, ಬೈದ್ ಬರೋರು ಒಬ್ರು ಇರ್ತಾರೆ ಅಂತ ಹೇಳಿ. ನೀವು ಅವ್ರು ಬೈದಾಗ ನೀವು ಬೈಬೇಕಿತ್ತಲ್ಲ, ಹಲ್ಲೆ ಮಾಡಿದ್ಯಾ ಅಂತ. ಅದೇ ನಮ್ ಪ್ರಶ್ನೆ. ನಾನು ಅಲ್ಲಿ ಇದ್ದಿದ್ದಿಲ್ಲಲ್ಲ. ಅಲ್ಲ, ನಿಮ್ ಪುತ್ರನಿಗೆ ನೀವು ಹೇಳ್ಬೇಕಿತ್ತು ಈ ರೀತಿಯಾಗಿ. ಈಗ ನಿಮ್ಮ ಪುತ್ರಂದು ತಪ್ಪು ಅಂತ ಒಪ್ಕೊಳ್ತಿದ್ದೀರಿ, ಬಟ್ ಫಸ್ಟ್ ಅವನಿಂದ ಸ್ಟಾರ್ಟ್ ಆಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಿ. ನಾನು ಏನ್ ಹೇಳಿದೆ ನಿಮ್ಗ, ನನ್ನ ಪುತ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಅಂತ ಹೇಳಿದ್ನಲ್ಲ. ಮಾತಾಡಿದ್ರ ಹಾಗಿದ್ರೆ ಅವ್ರ ಜೊತೆ? ಮಾತಾಡಿ ಅವಾಗ ಹೇಳಿನಿ, ನೀನ್ ತಪ್ಪಪ್ಪ, ನೀನ್ ಕ್ಷಮ ಕೇಳ್ಬಾ ಅಂತ ಹೇಳಿನಿ. ಕೇಳ್ತಾರಂತ? ಕೇಳಿಸ್ತೀನಿ, ಕೇಳಲ್ಲ ಕೇಳಿಸ್ತೀನಿ. ಯಾವಾಗ ನನ್ ಮಾತು ಕೇಳ್ತಾನವ? ಅಲ್ಲ, ಹೌದೌದು, ನಿಮ್ಮ ಮಗನೇ ಅಲ್ವಾ? ನನ್ನ ಮಗ ನನ್ನ ಮಾತು ಕೇಳ್ತಾನ. ಅವ್ನಿಗೆ ತಪ್ಪಿದ್ರೆ ತಪ್ಪದ ಕ್ಷಮ ಕೇಳಿಸ್ತೇನೆ. ಓಕೆ ಸರ್. ಈಗ ಯಾವಾಗ ಇದನ್ನ ಕ್ಷಮಾಪಣೆ ಕೇಳಲಿಕ್ಕೆ ನೀವು ನಿಮ್ಮ ಪುತ್ರನಿಗೆ ಹೇಳಿದ್ದೀರಿ? ನಾನು ಒಂದು ಹಾಫ್ ಆನ್ ಅವರ್ ನಾನು ಸಾಂಗ್ಲಿಯಲ್ಲಿ ಇದ್ದೆ, ಕೋಲ್ಹಾಪುರಕ್ಕೆ ಹೋಗಿದ್ದೆ, ಸಾಂಗ್ಲಿಯಿಂದ ಬಿಜಾಪುರಕ್ಕೆ ಬಂದಿದ್ದೀನಿ. ಓಕೆ ಅಲ್ಲಿ ಅವಾಗೆ ಹೇಳಿದ್ದೀನಿ ನಾನು. ಸರ್, ನಾವು ಬಹುಶಃ ನಿಮಗೊಂದು ಕಿವಿ ಮಾತನ್ನ ಹೇಳ್ಬೋದು ಸರ್. ಯಾಕಂದ್ರೆ ಸಮರ್ಥ್ ಗೌಡ ಅವರು ಯುವ ನಾಯಕರಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ. ಈ ರೀತಿಯಾಗಿ ಅನಾವಶ್ಯಕವಾಗಿ ಬೇಡದಿರುವಂತಹ ವಿಚಾರಕ್ಕೆ ಈ ರೀತಿಯಾಗಿ ಹಲ್ಲೆ ಮಾಡಿ ಈ ಥರ ಸುದ್ದಿ ಆಗೋದು ಯಾರು ಬಹುಶಃ ನಿಮಗೂ ಇಷ್ಟ ಇರಲಿಕ್ಕಿಲ್ಲ. ಸೊ ಹೀಗಾಗಿ ದಯವಿಟ್ಟು ಹೋಗಿ ಆ ಟೋಲ್ ಸಿಬ್ಬಂದಿಯನ್ನ ಒಂದು ಪಕ್ಷ ನಿಮ್ಗೇನಾದರೂ ಆ ರೀತಿಯಾಗಿ ಒಂದು ದೊಡ್ಡತನ ಮೆರಿಬೇಕು ಅಂತ ಇದ್ರೆ ಟೋಲ್ ಸಿಬ್ಬಂದಿ ಹೋಗಿ ದಯವಿಟ್ಟು ಒಂದು ಕ್ಷಮೆಯನ್ನ ಕೇಳಿ ಸರ್. ಅದೇ ನಮ್ಮ ಕಡೆಯಿಂದ ನಾವು ಬಯಸ್ತಾ ಇರೋದು. ಸರಿ. ಥ್ಯಾಂಕ್ ಯು ಸೋ ಮಚ್ ಸರ್, ನ್ಯೂಸ್ ಫಸ್ಟ್ ಜೊತೆ ಮಾತಾಡಿದ್ದೀವಿ. ಏನು ವಿಜುಗೌಡ ಪಾಟೀಲ್ ಅವರೇ ಮಾತನಾಡಿದ್ರು. ಅಂದರೆ ಸಮರ್ಥ್ ಗೌಡ ಪಾಟೀಲ್ ಕೇಳಿದ್ರಲ್ಲ, ಯಾರು ಗೊತ್ತಾ ಅಂಥೇಳಿ ಅವರೇ ನಮ್ಮ ಜೊತೆ ಮಾತಾಡಿದ್ರು. ಅವರೇ ಹೇಳ್ತಾ ಇದ್ರು, ನನ್ನ ಮಗನ ತಪ್ಪು, ಕ್ಷಮಾಪಣೆ ಕೇಳಲಿಕ್ಕೆ ಹೇಳಿದ್ದೀನಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಕ್ಷಮಾಪಣೆ ಕೇಳ್ತಾನೆ ನನ್ನ ಮಗ ಅಂತ ಹೇಳಿ. ಆ್ಯಂಡ್ ಮತ್ತೊಂದು ಕಡೆಯಲ್ಲಿ ಅವರು ಮಾಡ್ತಿರುವಂಥ ಆರೋಪ ಏನು ಅಂತಂದರೆ, ಅವಾಚ್ಯವಾಗಿ ಟೋಲ್ ಸಿಬ್ಬಂದಿ ನನ್ನ ವಿರುದ್ಧ ಪದವನ್ನು ಬಳಕೆ ಮಾಡಿದ್ರು ನನ್ನ ಮಗನ ಮುಂದೆ. ಹೀಗಾಗಿ ಸಹಜವಾಗಿ ಆತನಿಗೆ ಸಿಟ್ಟು ತರಿಸಿತ್ತು. ಆ ಸಿಟ್ಟಿನಲ್ಲಿ ಆತ ಮೊದಲನೇದಾಗಿ ಹಲ್ಲೆ ಮಾಡಿಲ್ಲ, ಅದಾದಮೇಲೆ ವಿಕೋಪಕ್ಕೆ ಹೋಗಿ ನಂತರ ಆತ ಹಲ್ಲೆಗೆ ಮುಂದಾದ ಅಂತ ಹೇಳಿ. ಸೊ ಕೊನೆಗೂ ನ್ಯೂಸ್ ಫಸ್ಟ್ ಮುಖಾಂತರ ಅವರು ಒಪ್ಕೊಂಡಿದ್ದಾರೆ ಹಲ್ಲೆ ಆಗಿದೆ ಅಂತ ಹೇಳಿ. ಕ್ಷಮಾಪಣೆ ಕೇಳಲಿಕ್ಕೂ ಕೂಡ ಅವರು ಮುಂದಾಗ್ತಾ ಇದ್ದಾರೆ. ಬಹುಶಃ ಇನ್ನೊಂದು ಅವರೇ ಹೇಳ್ದಂಗೆ ಒಂದು ಅರ್ಧ ಗಂಟೆಯಲ್ಲಿ ಈ ಕ್ಷಮಾಪಣೆ ಆಗಬಹುದು, ಈ ಪ್ರೋಸೆಸ್ ಎಲ್ಲ ಆಗಬಹುದು, ಅವರು ಕ್ಷಮಾಪಣೆ ಕೂಡ ಕೇಳಬಹುದು. ಸಮರ್ಥ್ ಗೌಡ ಪಾಟೀಲ್ ಹಲ್ಲೆ ಮಾಡಿದ ಕಾರಣ ಏನು ಅಂತಂದರೆ, ಟೋಲ್ ಸಿಬ್ಬಂದಿನ ನನ್ನ ಕಾರ್ ಫ್ರೀ ಬಿಡು ಅಂತ ಕೇಳಿದ್ರು. ಇಲ್ಲ ಆಗಲ್ಲ, ವಿಜುಗೌಡ ಅವ್ರ ಕಾರ್ ಇದು. ವಿಜುಗೌಡ ಯಾರು ಸಹಜವಾಗಿ ಯಾರೇ ಆಗಿದ್ರು ಕೂಡ ಈಗ ನಮ್ಗೆ ಗೊತ್ತಿಲ್ಲ ಅಂತಂದರೆ, ಈಗ ನಿಮ್ಗೆ ಅವ್ರು ಗೊತ್ತಾ ಇವ್ರು ಗೊತ್ತಾ ಅಂದರೆ ಯಾರವರು ಅಂತ ಕೇಳ್ತೀವಿ. ಅದಕ್ಕೆ ನಿಂಗೆ ಯಾರು ಗೊತ್ತಿಲ್ವಾ ಅವರು, ಹೆಂಗೆ ಮಾತಾಡ್ತೀಯಾ ಅಂತ ಹೇಳಿ ಈ ರೀತಿಯಾಗಿ ದರ್ಪ ಪ್ರದರ್ಶನ ಬಹುಶಃ ಸಮಾಜದಲ್ಲಿ ಈ ರೀತಿಯಾಗಿ ಒಳ್ಳೆಯದಲ್ಲ ಅಂತ ನನ್ನ ಭಾವನೆ. ಇದು ನಮ್ಮ ಜೊತೆ ಮಾತನಾಡೋದಕ್ಕೆ ಸಮರ್ಥ್ ಗೌಡ ಅವರು ಇದ್ದಾರೆ. ಸರ್ ನಮಸ್ತೆ ಸರ್. ಸರ್ ನಮಸ್ತೆ ಸರ್. ಸರ್ ಈಗ ಜಸ್ಟ್ ವಿಜುಗೌಡ ಅವರು ಮಾತನಾಡಿದ್ರು, ನನ್ನ ಮಗನಿಗೆ ಹೇಳ್ತೀನಿ ಕ್ಷಮಾಪಣೆ ಕೇಳಲಿಕ್ಕೆ, ಅರ್ಧ ಗಂಟೆಯಲ್ಲಿ ಕ್ಷಮಾಪಣೆ ಕೇಳಿಸ್ತೀನಿ ಅಂತ ಹೇಳಿದ್ರು. ನೀವು ಹೇಳಿ ಏನಾಯ್ತು ಎಕ್ಸಾಕ್ಟ್ಲಿ, ಯಾಕೆ ಈ ರೀತಿಯಾಗಿ ಹಲ್ಲೆಗೆ ನೀವು ಮುಂದಾಗಿದ್ದು ಅಂತ? ಹಲೋ ಹೇಳಿ ಸರ್, ಕೇಳಿಸಿದೆ ಹೇಳಿ ಸರ್. ಕಟ್ ಆಗ್ತಾ ಇದೆ ತಮ್ಮ ವಾಯ್ಸು. ಅಲ್ಲ ಏನಾಯ್ತು ಹೇಳಿ ಸರ್. ಸರ್ ಬೇಸಿಕಲಿ ನಾನು ಅಲ್ಲಿಂದ ಹೊರಡ್ತಿದ್ದೆ. ಓಕೆ. ಸೊ
ಟೋಲ್ ಕೈ ಮಾಡಿದ್ರು ಅವರು, ಇಲ್ಲ ಟೋಲ್ ನಿಂದಿರ್ಸಬೇಕಂತಂದು ನಾವು ಅವ್ರು ಕೂಡ ನಾವು ನಿಂದಿರ್ತೀವಲ್ಲಣ್ಣ ಅಂತ ನಾವು ಅಷ್ಟು ಮಾತಾಡ್ತೀವಿ ಅವರಿಗೆ. ಮಾತಾಡಾದ್ಮೇಲೆ ನಕ್ಕೊಂಡ್ ಮಾತಾಡಂತಿದ್ವಿ, ಫಾಸ್ಟ್ ಆಗಿ ಎಲ್ಲಿ ಸರ್ ಅಂತಂದ್ರು. ಇಲ್ಲ ಬ್ರದರ್ ಚಾಯ್ಸಿಂಗ್ ನಂಬರ್ ಐತೆ, ಮತ್ತಿನ್ನ ನಂಗೆ ಫಾಸ್ಟ್ ಆಗಿ ಸಿಕ್ಕಿಲ್ಲ ಅಂತ ಅಷ್ಟು ಅಂದೆ ನಾನು. ಎಲ್ಲಿ ಗಾಡಿ ಇದನ್ನ ಅಂತಂದು, ಇಲ್ಲಣ್ಣ ಬಿಜಾಪುರದು ವಿಜುಗೌಡ್ರ ಗಾಡಿ ಅಣ್ಣ ಅಂತಂದಾರ. ಇಷ್ಟ ಸರ್ ಆಗಿತ್ತು. ಮುಂದೆ ಅವನು ಈಗ ಆಬ್ವಿಯಸ್ಲಿ ನಮ್ ಫಾದರ್ ಒಬ್ರು ವೆಲ್ ನೋನ್ ಪರ್ಸನ್, ಈಸ್ ಅ ಪೊಲಿಟಿಷಿಯನ್. ಅವನ್ ಏನಂದ ಸರ್, ಹಿಂದೆ ಯಾರೋ ಒಂದ್ 3 ಜನ ಕುಂತಿದ್ರು ಅವರು, ಅಲ್ಲಿ ಮ್ಯಾನೇಜರ್ ಇರ್ಬೋದು ಮೇ ಬಿ. ಅವ್ರನ್ನ ಕೇಳ್ದ, ಯಾರಪ್ಪ ವಿಜುಗೌಡ ಯಾರು ಅಂತಂದ. ಸರ್ ಈಗ ಆಬ್ವಿಯಸ್ಲಿ ಒಬ್ಬ ಮಗನ್ ಮುಂದೆ ಅವ್ರ ತಂದೆಗೆ ಏಕವಚನಾಗಿ ಮಾತಾಡಿದ್ರು ಸಹಿಸ್ಕೊಳಕ್ ಆಗಲ್ಲ. ಹೌದು, ಖಂಡಿತ ಹೌದು. ಇದು ಇಷ್ಟೇ ಸರ್, ಮತ್ತೇನಿಲ್ಲ. ಅವನು ಯಾವ ವಿಜುಗೌಡ, ವಿಜುಗೌಡ, ಎಕಡಿ ವಿಜುಗೌಡ ಅಂತ ಅಂದ. ಇದು ಇಷ್ಟೇ ನಡೆದಿರೋದು ಸರ್, ಮತ್ತೇನು ಇಲ್ಲ. ಬಟ್ ಈಗ ಸರ್ ವಿಜುಗೌಡ ಅವರು ನಮ್ಮ ಜೊತೆ ಮಾತನಾಡುವಾಗ ವಿಜುಗೌಡ ಅವರು ಸರ್ ಜಸ್ಟ್ ಮಾತಾಡಿದ್ರು. ಲೆಟ್ ಮಿ ಕ್ಲಿಯರಿಫೈ ಫ್ರಮ್ ಮೈ ಸೈಡ್. ಲೆಟ್ ಮಿ ಕ್ಲಿಯರಿಫೈ ಫ್ರಮ್ ಮೈ ಸೈಡ್ ಸರ್. ಆಗಿರೋದು ಏನಿಲ್ಲ, ನಾನು ಅವನಿಗೆ ಆ ವಿಡಿಯೋ ಕ್ಲಿಪ್ ಅಲ್ಲಿ ಅದನ್ನೂ ಇದೆ, ಮಾತಾಡುವಾಗ ಕಿಮ್ಮತ್ ಕೊಟ್ಟು ಮಾತಾಡಯ್ಯ ಅಂತಂದಿದ್ದೀನಿ ನಾನು. ಕಿಮ್ಮತ್ ಇನ್ ದ ಸೆನ್ಸ್ ನಮ್ ಬಿಜಾಪುರ ಲ್ಯಾಂಗ್ವೇಜ್ ಅಲ್ಲಿ ರೆಸ್ಪೆಕ್ಟ್. ಸರ್ ಇದನ್ನ ನಾನು ಕೇಳಿರೋ ತಪ್ಪಾ? ಖಂಡಿತ ತಪ್ಪಿಲ್ಲ ಬಿಡಿ ಸರ್. ಇದನ್ನ ಈಗ ನಾನು ಒಂದು ನ್ಯಾಯದ ಪ್ರಕಾರ ಮಾತಾಡ್ದೆ. ಈಗ ಆಬ್ವಿಯಸ್ಲಿ ನಮ್ ಫಾದರ್ ಒಬ್ರು ವೆಲ್ ನೋನ್ ಪರ್ಸನ್, ಈಗ ಅವ್ರಿಗೂ ಯಾರಾದ್ರೂ ಹಿಂಗ್ ಮಾತಾಡಿದ್ರೆ ನಮಗೂ ಕೂಡ ಹರ್ಟ್ ಆಗತ್ತಲ್ಲ. ಈಗ ನನ್ ಫಾದರ್ಗೆ ಮಾತಾಡ್ತಿದ್ದಾನೆ ಅಂತಂದ್ರೆ ದಟ್ ಟು ಇನ್ ಫ್ರಂಟ್ ಆಫ್ ಮೀ. ನಮ್ ಹಿಂದೆ ಕೂಡ ಮಾತಾಡ್ಲಿ, ದಾಟ್ಸ್ ಫೈನ್. ಹಿಂದೆ ಮಾತಾಡಿದ್ರೆ ಯಾರೋ ಸಾವಿರಾರು ಜನ ಮಾತಾಡ್ತಾರೆ, ವಿ ಡಸಂಟ್ ಕೇರ್ ಅಬೌಟ್ ದ್ಯಾಟ್. ಆದ್ರೆ ಸರ್ ಪ್ರೆಸೆಂಟ್ ನನ್ ಕಣ್ ಮುಂದೆನೆ ಯಾರು ಇವನು ವಿಜುಗೌಡ, ಯಾರು ಇವನು ಅಂತಿದ್ದಾರೆ. ಇದು ಸರಿನಾ ಸರ್? ಓಕೆ ಇದು ಇಷ್ಟು ಆಗಿದ್ದು ಇಷ್ಟೇ ಸರ್, ಬೇರೆ ಏನಿಲ್ಲ. ನಾನು ಉಲ್ಟಾ ಅವ್ರಿಗೆ ಕೇಳಿದೆ, ಇಲ್ಲ ಸರ್ ನಾವು ಫಾಸ್ಟ್ ಟ್ಯಾಗ್ದು ಮತ್ತೆ ಹಿಂಗೈತಿ ಅಂತ ಅಂದಿನಿ. ನಾನು ಮೊನ್ನೆ ತಾನೇ ರೀಸೆಂಟ್ ಆಗಿ ವೆಹಿಕಲ್ ತಗೊಂಡಿರೋದು ಸರ್. ಅದನ್ನ ನಾನು ಪಂಚಿಂಗ್ ನಂಬರ್ ಪ್ಲೇಟು ಬಂದಿಲ್ಲ, ಗೊತ್ತಾಯ್ತು. ಓಕೆ, ಫಾಸ್ಟ್ ಟ್ಯಾಗು ಬಂದಿದ್ದಿಲ್ಲ. ಇಷ್ಟೇ ಸರ್ ನಡೆದಿರೋದು. ಇದರಲ್ಲಿ ನಂದೇನಾದ್ರೂ ತಪ್ಪಿತ್ತಂದ್ರೆ ಐ ಆಮ್ ರೆಡಿ ಟು ಆಸ್ಕ್ ಸಾರಿ. ಓಕೆ, ಇಲ್ಲ ಆದ್ರೆ ಫಸ್ಟ್ ದ್ಯಾಟ್ ಪರ್ಸನ್ ಶುಡ್ ಆಸ್ಕ್ ಸಾರಿ. ಯಾಕಂತಂದ್ರೆ 4 ಜನದ ಮುಂದೆ ಈಗ ವೆಲ್ ನೋನ್ ಪರ್ಸನ್ ನ ಹಿಂಗ್ ಮಾತಾಡೋದು ಸರಿ ಅಲ್ಲಲ್ಲ ಸರ್? ಅದು ನಿಮ್ಮ ಆರೋಪ. ಈಗ ಸರ್ ಆ ರೀತಿಯಾಗಿ ಅವ್ರು ಮಾತನಾಡಿದ್ರು, ಆಗ ನೀವು ಏಕಾಏಕಿ ಸೀದಾ ನುಗ್ಗಿ ಅವ್ರ ಮೇಲೆ ಹಲ್ಲೆಗೆ ಮುಂದಾಗ್ತಿದ್ರಿ ಅಲ್ವಾ? ಸರ್ ಅದು ಏಕಾಏಕಿ ಅಂತಲ್ಲ ಸರ್, ಅದು ಅವ್ರು ಕೂಡ ನಾನು ಮಾತಾಡ್ತಿದ್ದೆ ಹೊರಗೆ, ವೆಹಿಕಲ್ ನಲ್ಲಿ ಕುಂತ್ ಮಾತಾಡ್ತಿದ್ದೆ ನಾನು ಅವ್ರ ಹತ್ರ. ವೆಹಿಕಲ್ ನಲ್ಲಿ ಕುಂತ್ ಮಾತಾಡ್ತಿದ್ದೆ. ಅವ್ರ ನಾ ಹೇಳ್ದಲ್ಲ ಸರ್, ಕಾನ್ವರ್ಸೇಷನ್ ನಡೆದಿತ್ತು, ಎಲ್ಲಿ ಗಾಡಿ ಏನ್ ಗಾಡಿ ಅಂತ. ನಾನು ಅಷ್ಟೇ ಮಾತಾಡಿದ್ರು ಸರ್. ಆಮೇಲೆ ಅವ್ರು ನೀನ್ ಏನ್ ಅಂದಿಯೋ ಅಂತ ನಾನು ಅಷ್ಟೇ ಕೇಳಿರೋದು. ಓಕೆ, ಅವಾಗ ನಾನು ಇಳಿದವ್ರು ಕೂಡ ಮಾತಾಡಿದ್ ಸರ್. ಓಕೆ, ಬಟ್ ಅಲ್ಲಿ ನಮಗೆ CCTV ಲಭ್ಯವಾಗಿದೆಯಲ್ಲ ಸರ್, ಅದರಲ್ಲಿ ನೀವು ನುಗ್ಗಿ ಬರೋದು, ಅವ್ರ ಮೇಲೆ ಹಲ್ಲೆ ಮಾಡೋದು, ಅವ್ರ ಕಪಾಳಕ್ಕೆ ಹೊಡೆಯೋದು ಈಗ ಲೈವಲ್ಲಿ ನಮ್ಮ ಚಾನಲಲ್ಲೇ ಹೋಗ್ತಾ ಇದೆ. ನೀವು ಅದನ್ನ ಗಮನಿಸಿದ್ರೇನೋ ನನಗಂತೂ ಗೊತ್ತಿಲ್ಲ, ಬಟ್ ನೀವು ಹೊಡೆಯುವಂಥ ವಿಜುವಲ್ಸೇ ಇದೆ. ಇಲ್ಲ ಸರ್, ಅದರಲ್ಲಿ ನಮ್ಮ ಹುಡುಗ ಒಬ್ನಿದ್ದ ಸರ್, ನಮ್ಮವನೇ ಒಬ್ನು. ಅವನು ಇಲ್ಲ ನಮ್ಮ ಗೌಡ್ರಿಗೆ ಹಿಂಗ್ ಮಾತಾಡ್ತೀಯ ನೀನು ಅಂತಂದ್ಬಿಟ್ಟು ಕೈ ಎತ್ತಿದ ಸರ್. ಅದನ್ನ ನಾನು ಉಲ್ಟಾ ತಡೆದಿದ್ದೀನಿ. ಅಲ್ಲ, ನೀವು ಹೊಡೆಯೋದೇ ಇದೆಯಲ್ಲ ಸರ್? ಆಬ್ವಿಯಸ್ಲಿ ಇಲ್ಲ ಸರ್, ನಾನು ಮಾತಾಡಿದ್ದೀನಿ. ಅಲ್ಲಲ್ಲ, ನಮ್ಮ ಚಾನಲ್ ಅಲ್ಲಿ ನಮಗ್ ಸಿಕ್ಕಿರೋ CCTV ವಿಜುವಲ್ಸ್ ಅಲ್ಲಿ ಅದ್ರ ಪ್ರಕಾರ ಹೇಳ್ತಿರೋದು, ನೀವು ಆತನ ಕಪಾಳಕ್ಕೆ ಹೊಡೆಯುವಂತ ವಿಜುವಲ್ಸೇ ಇರೋದು. ಬಹುಶಃ ನೀವು ನ್ಯೂಸ್ ಫಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಯಾವ ರೀತಿಯಾಗಿ ನೀವು ನೋಡಿ, ಅಲ್ಲಿ ಕೈ ಮಾಡ್ತಿರೋದು, ತಳ್ಳಾಡೋದು, ಅವ್ರನ್ನ ಹಿಡ್ಕೊಂಡು ಜಗ್ಗೋದು, ಇದೆಲ್ಲ ಇದೆ. ಇಲ್ಲ ಸರ್, ನಾನು ಅವ್ರ ಹತ್ರ ಜಗ್ಗಾಡಿದ್ದು ಇದು ಏನಿಲ್ಲ ಸರ್, ಜಗ್ಗಾಡಿಲ್ಲ ನಾನು. ನಾವು ನೋಡ್ತಿರೋದೇ ಸುಳ್ಳು ಅಂತ ನಾವು ಭಾವಿಸ್ಬೇಕು. ಜಗ್ಗಾಡಿಲ್ಲ ಅಂದ್ರೆ ಅವ್ರ ಏನ್ ಕುಂತಿದಾರ ಅಲ್ಲೇ ಕುಂತಿದಾರ. ನಾನು ಅವ್ರ ಮ್ಯಾಗ ಸಿಟ್ಟಿಗೆ ಬಂದಿದೆ ಸರ್. ನಾನು ಐ ವಾಸ್ ಆಂಗ್ರಿ. ನಾನು ಅವ್ರ ಹತ್ರ ಮಾತಾಡಿದ್ದೀನಿ. ಈಗ ರಿಯಾಕ್ಷನ್ ಸರ್. ಈಗ ಆಬ್ವಿಯಸ್ಲಿ ಸರ್, ಯಾರೇ ಅವ್ರ ತಂದೆಗೆ ಮಾತಾಡಿದ್ರೆ ಯಾರು ಖಂಡಿತ ಹೌದು. ಈಗ ನಾನು ಸಾರಿ ಟು ಆಸ್ಕ್ ಯು ದಟ್. ಈಗ ನಿಮ್ಗೆ ಯಾರಾದ್ರೂ ಅಂದ್ರೆ ತಾವು ತಡ್ಕೊಂತೀರಾ ಸರ್? ಇಲ್ಲ, ಖಂಡಿತವಾಗ್ಲಿಲ್ಲ ಸರ್. ಒಬ್ಬ ಮಗ ಆಗಿ ತಂದೆಗೆ ಬೈದಾಗ, ಒಂದ್ ನಿಮಿಷ, ತಂದೆಗೆ ಬೈದಾಗ ನಾವು ತಿರುಗಿಸಿ ಬೈಬಹುದು, ಬಟ್ ಹಲ್ಲೆ ಮಾಡೋದು ಫಸ್ಟ್ ಚಾಯ್ಸ್ ಇರಲ್ಲ ಸರ್ ಯಾವತ್ತು. ಸರ್ ಅಲ್ಲ ಸರ್, ಬೈಬಹುದು, ಒಪ್ಕೋತೀನಿ ನಾನು. ಆದ್ರೆ ನೀವು ಒಬ್ರು ಮುಂದ್ ಮಾತಾಡಿದ್ರೆ ನಡೆಯುತ್ತೆ ಸರ್. ಅಲ್ಲಿ ಹಿಂದೊಂದ್ 4-5 ಜನ ಇದಾರೆ. ಸರ್ ಅಲ್ಲ ಸರ್, ಅಲ್ಲಿ ಹುಡುಕಿದವರು ಇಲ್ಲ ಗೌಡ್ರೆ ಅಂತಿದ್ದಾರೆ ಸರ್. ಅದ್ನು ಕೂಡ ಸ್ವಲ್ಪ ಅವ್ನು ಮಾತಾಡೋದು ತಪ್ಪೈತಿ ಅಂತೂ ಅಂತಿದಾರ ಅವರು.
ಅದನ್ನ ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ ಸರ್. ನಾನು ಹಲ್ಲೆ ಮಾಡಿದೀನಿ ಅಂತ ಹಾಕ್ತಿದ್ದಾರೆ ಎಲ್ಲ ಕಡೆ. ಸರ್ ಅವ್ನು ಮಾತಾಡಿದ ತಪ್ಪು ಅದನ್ನ ಯಾರು ಅಬ್ಸರ್ವ್ ಮಾಡ್ತಾ ಇಲ್ಲ. ಓಕೆ, ಬಟ್ ಏನ್ ಗೊತ್ತಾ ಸರ್, ವಿಜುಗೌಡ ಪಾಟೀಲ್ರೇ ಮಾತಾಡಿದ್ರು. ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೇನಂದ್ರೆ ನನ್ನ ಬಗ್ಗೆ ಅವಾಚ್ಯವಾಗಿ ಒಂದು ಶಬ್ದ ಬಳಸಿದ್ರು ಅಂತ. ಬಟ್ ನೀವು ಎಕ್ಸ್ಪ್ಲೈನ್ ಮಾಡಿದ್ರಲ್ಲಿ ಎಲ್ಲೂ ಕೂಡ ಅವಾಚ್ಯವಾಗಿ ಆತ ಬೈದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಅದೇ ಸರ್, ಎಲ್ಲಿ ವಿಜಯಗೌಡ ಯಾವ ಅಲ್ಲ, ಅವ್ರು ಏನ್ ಹೇಳಿದ್ರಂದ್ರೆ ಮಾಧ್ಯಮದಲ್ಲಿ ಹೇಳಕ್ ಆಗದಿರೋಂತ ಪದ ಬಳಕೆ ಮಾಡ್ದ ಆತ ಅಂತ. ಅದೇ ಸರ್, ಅದೇ ಭಾಷೆ ಇದು ನಿಮಗಂದ್ರೆ. ಈಗ ನಾನು ಹೇಳ್ಬೇಕಂದ್ರೆ ಲೈಕ್ ಏಕವಚನದಲ್ಲಿ ಮಾತಾಡ್ತಾರಲ್ಲ ಸರ್. ಈಗ ಸಮ್ವಾಟ್ ಡಿಫ್ರೆನ್ಸ್ ಭಾಳ ಐತೆ ಸರ್, ಬೆಂಗಳೂರು ಲ್ಯಾಂಗ್ವೇಜ್ಗೆ ಬಿಜಾಪುರ ಲ್ಯಾಂಗ್ವೇಜ್ಗೆ. ಹೌದು ಇರುತ್ತೆ ಸರ್. ಇಲ್ಲಿ ಬೆಂಗಳೂರಲ್ಲಿ ಇಲ್ಲಿ ಬಾರೋ ಅಂತಂದ್ರೆ ಏನು ಅಂತ ಕೇಳ್ತಾರೆ. ಇಲ್ಲಿ ಬಾರ ಯಾ ಅಂತಂದ್ರೆ ಬೇರೆ ಮಾತು. ಹೌದು. ಇಲ್ಲಿ ಬಾರ್ಲಿ ಅಂತಂದ್ರೆ ಬೇರೆ ಮಾತು ಸರ್. ಅವ ಯಾವ್ಲೇ ವಿಜಯಗೌಡ ಅಂತ ನಾನು ಯಾವ್ಲೇ ಅಂತ ಅನ್ಸ್ಕೊಳ್ಳೋಷ್ಟು ನನ್ ತಂದೆಗೆ ನಾನು ಹಿಂಗ ಅನ್ಸ್ಕೊಳ್ಳ ಸರ್. ಓಕೆ, ಅಲ್ಲಿ ನಿಮ್ಗೆ ಸ್ವಲ್ಪ ಮನಸ್ಸಿಗೆ ಹರ್ಟ್ ಆಯ್ತು, ಈಗೋ ಹರ್ಟ್ ಆಯ್ತು. ಅದಾದ್ಮೇಲೆ he is much known, very well known politician. ಓಕೆ ಸರ್. ಅಲ್ಲ, ಇನ್ನೊಂದೇನಂದ್ರೆ ಸರ್, ನೀವು ಹಲ್ಲೆ ಮಾಡ್ತಿರೋದು ತುಂಬಾ ನೀಟಾಗಿ ಕ್ಯಾಪ್ಚರ್ ಆಗಿದೆ. ಅದು ಆಂಗಲ್ ಹೆಂಗಿದೆ ಅಂತಂದ್ರೆ ನೀವು ಹೊಡೆಯೋ ಒಂದೊಂದು ಏಟು ಕೂಡ ಅಲ್ಲಿ ಕ್ಯಾಪ್ಚರ್ ಆಗಿದೆ. ಹಲೋ, ಹೇಳಿ ಸರ್, ಹೇಳಿ. ಹಲೋ. ಅಲ್ಲ ಸರ್, ಈಗ ಎಲ್ಲಾರು ಏನ್ ಬೇಕಾದನ್ನ ಎಲ್ಲಾರು ಮಾತಾಡ್ತಾರೆ, ಹಂಗಂತ ನಾನು ಸುಮ್ಕೊಂಡ್ರಕ್ ಆಗಲ್ಲ ಸರ್. ಇವನ್ ಮೈ ಫಾದರ್, ನಮ್ ಫಾದರ್ಗೆ ಅನ್ಸ್ಕೊಳಕ್ ನನ್ ಮುಂದ್ ನಿಂತ ನಾನು ಅನ್ಸ್ಕೋಬೇಕಾ ಸರ್? ಖಂಡಿತ ಇಲ್ಲ ಸರ್, ಖಂಡಿತವಾಗ್ಲೂ ಯಾರು ಅನ್ಸ್ಕೊಳಕ್ ತಯಾರಿರಲ್ಲ. ನನಗೊಂದ್ ಹೇಳಿ, ನನ್ ಜಾಗದಲ್ಲಿ ನೀವ್ ಇದ್ರಿ ಏನ್ ಮಾಡ್ತಿದ್ರಿ ಸರ್? ನಾನು ಬೈತಾ ಇದ್ದೆ. ಆತ ಏನಾದ್ರು ಯಾರು ನಿಮ್ಮ ಅಪ್ಪ ಯಾರು ಆತರಾಗಿ ಅವ್ರು ಯಾರು ನನ್ಗೆ ಗೊತ್ತಿಲ್ಲ ಅಂದಿದ್ರೆ. ಇನ್ನೊಂದ್ ಮಾತು ಹೇಳಿ ಸರ್, ಇನ್ನೊಂದ್ ಮಾತು ಹೇಳಿ, ಇನ್ನೊಂದ್ ವಿಷಯ. ಈಗ ನಾನ್ ಇದು ಇಷ್ಟು ದೊಡ್ಡ ವಿಷಯ ಆಗ್ತಿದ್ದಿಲ್ಲ ಸರ್. ಇದು ಎದಕ್ ಆಗ್ತಾ ಇದೆ ಅಂತಂದ್ರೆ ನಾನೊಬ್ಬ ವಿಜಯಗೌಡ್ರ ಮಗ ಅನ್ನೋ ದೃಷ್ಟಿದಾಗ ಇಷ್ಟು ದೊಡ್ಡದಾಗ್ತಿದೆ ಸರ್ ಅದು. ಸರಿ, ಎಲ್ಲರ ಕಣ್ಣು ನಮ್ಮ ಮೇಲೆ ಇದೆ. ಇದ್ರ ಬಿಹೈಂಡ್ ಬೇರೆ ಬೇರೆ ನೀವೇ ಹೇಳಿದ್ರಿ ಎಲ್ಲಾರ ಕಣ್ಣು ನಿಮ್ಮ ಮೇಲೆ ಇದೆ ಅಂತ. ಎಲ್ಲಾರ ಕಣ್ಣು ನಿಮ್ಮ ಮೇಲೆ ಇದ್ದಾಗ ನೀವು ರೀತಿ ಒಂದ್ ಸ್ವಲ್ಪ ಸೌಜನ್ಯದಿಂದ ವರ್ತಿಸ್ಬೇಕಿತ್ತು ಅನ್ನುವಂಥದ್ದು ನಮ್ಮ ಒಂದು ಒಪಿನಿಯನ್ ಎಲ್ಲೋ ಒಂದ್ ಕಡೆ. ಸರ್ ಐ ನೋ, ಅದು ಒಪಿನಿಯನ್ ಕರೆಕ್ಟ್ ಸರ್. ಆದ್ರೆ ಇಟ್ ವಾಸ್ ಸಡನ್ ರಿಯಾಕ್ಷನ್ ಸರ್. ಲೈಕ್ ಹಿಂಗ್ ನಾವು ಯಾರು ನಮ್ ತಂದೆನ ಬೈಸ್ಕೊಳ್ಳೋದು ಕೇಳಿಸ್ಕೊಂಡಿಲ್ಲಲ್ಲ ಸರ್. ಅಲ್ಲ, ಖಂಡಿತ ಹೌದು, ಹೇಳ್ತಿರೋದು ಯಾವತ್ತಿದ್ರು ಕೊಡೋ ಕೈ ಸರ್, ಯಾವತ್ತು ತಗೊಳ್ಳೋ ಕೈ ಅಲ್ಲ ಸರ್. ಖಂಡಿತ ಹೌದು, ನಾವು ಒಪ್ಕೊಳ್ತಿದೀವಿ. ಆದ್ರೆ ನಮ್ಗೆ ಹೇಳೋದೇನು ಅಂತಂದ್ರೆ ಕಾನೂನು ಪ್ರಕಾರ ನಾವು ಯಾವುದೇ ಆದ್ರೂ ಕೂಡ ನಡ್ಕೊಳ್ಬೇಕಾಗುತ್ತೆ. ನೀವು ಏಕಾಏಕಿ ಹಲ್ಲೆ ಮಾಡುವಂಥದ್ದು ಕಾನೂನನ್ನ ಕೈಗೆತ್ಕೊಂಡಂತೆ ಆಗಿಲ್ವಾ ಹಾಗಿದ್ರೆ? ನೀವ್ ಹೇಳಿ. ಸಡನ್ ರಿಯಾಕ್ಷನ್ ನಾನು ಕೊಟ್ಟಿದ್ದೀನಿ. ಓಕೆ ಸರ್, ಸಡನ್ ರಿಯಾಕ್ಷನ್ ಅಕಸ್ಮಾತ್ ಆತನಿಗೆ ಏನೋ ಹೆಚ್ಚು ಕಮ್ಮಿ ಆಯ್ತು, ಆಗ ಏನಾಗಬಹುದಾಯ್ತು? ಆಗ ರೆಡಿ ಫಾರ್ ವಾಟ್ ಎವರ್ ದ ಕಾನ್ಫಿಕೇಶನ್ಸ್ ಹ್ಯಾಪನ್ಸ್ ಫರ್ದರ್. ಆದ್ರೆ ಈಗ ಯಾರೇ ಈಗ ಸರ್ ಒಂದೇ ನೀವು ನನ್ನ ಜಾಗದಲ್ಲಿ ನೀವು ನಿಂತು ವಿಚಾರ ಮಾಡಿ. ನಾನು ಕಂಪ್ಲೀಟ್ ಆಗಿ ಒಪ್ಕೊಳ್ತಾ ಇದ್ದೀನಿ. ಯಾರಿಗೆ ಆದ್ರೂ ಅವ್ರ ತಂದೆಗೆ ಬೈದ್ರೆ ಅವ್ರಿಗೆ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಇಲ್ಲ ಸರ್, ಈಗ ನಮ್ ತಂದೆ ಅಂದಿದಾರಲ್ಲ, ಇಲ್ಲ ನಾನು ಸಾರಿ ಕೇಳಕ್ ಹಚ್ತೀನಿ ಅಂತ. ಅದ್ರಲ್ಲಿ ನನ್ ತಪ್ಪಿತ್ತು ಅಂತಂದ್ರೆ ನೀವ್ ಹೇಳ್ಬಿಡಿ, ಈ ಸದ್ಯ ನಾನು ನಿಮ್ ಮುಂದೆ ಸಾರಿ ಕೇಳ್ಬಿಡ್ತೀನಿ. ಸರ್, ನಮ್ ಪ್ರಕಾರ, ನಿಮ್ ತಂದೆಯವ್ರ ಪ್ರಕಾರ ಹಲ್ಲೆ ಆಗಿದೆ ಅನ್ನುವಂಥದ್ದು ನಿಜ. ಈಗ ನೀವು ಮುಂದೆ ಏನ್ ಮಾಡ್ಬೇಕು? ಪೊಲಿಟಿಕಲ್ ಗೇಮ್ ಸರ್. ಸರ್, ಪೊಲಿಟಿಕಲ್ ಗೇಮ್ ಅನ್ನೋದಕ್ಕೆ ಆ ವಿಡಿಯೋ ಏನಾದ್ರೂ ಸ್ವಲ್ಪ ಟ್ವರ್ಕ್ ಮಾಡಬೇಕಿತ್ತು ಅಥವಾ ಏನಾದ್ರೂ ಚೇಂಜ್ ಮಾಡಬೇಕಿತ್ತು. ಬಟ್ ಈಸಿಲಿ ಅದು ಎಲ್ರಿಗೂ ಕಾಣಿಸ್ತಾ ಇದೆ ನೀವು ಹೊಡಿತಾ ಇರೋದು. ಕೊಟ್ಟಿದಾರಲ್ಲ ಸರ್. ಸರಿ ಸರ್, ಫಸ್ಟ್ ಪಾರ್ಟ್ ಬಿಟ್ಬಿಡೋಣ ಸರ್, ಫಸ್ಟ್ ಪಾರ್ಟ್ ಬಿಟ್ಬಿಡೋಣ. ಅರ್ಧಾನೇ ಇದೆ ಸರ್, ಅರ್ಧಾನು ಅಲ್ಲ. ಲೈಕ್ ಇಟ್ಸ್ ಓನ್ಲಿ ಆಫ್ 2 minutes. ಓವರ್ ಆಲ್ ಕಾನ್ವರ್ಸೇಷನ್ ನೀವು ಯಾರು ಕೇಳಿಲ್ಲ. ಕಿಮ್ಮತ್ ಕೊಡೋ ಅಂತಂದ್ರೆ ಏನೋ ರೆಸ್ಪೆಕ್ಟ್ ಕೊಡೋಪ್ಪ ಅಂತಂದಂಗೆ ಆಯ್ತು ಸರ್. ಅದನ್ನ ಮಾತಲ್ಲೇ ಬಗೆಹರಿಸಬಹುದಾಗಿತ್ತಲ್ಲ. ಅಲ್ಲ ಸರ್. ಸರ್, ಕೊನೆಯದಾಗಿ ಹೋಗ್ಲಿ, ಸಮರ್ಥ ಗೌಡ ಪಾಟೀಲ್ ಅವರೇ, ನೀವು ನಿಮ್ ಪ್ರಕಾರ ಸಾವಿರಾರು ಜನ ನಿಮ್ನ ನೋಡ್ತಿರ್ತಾರೆ, ಎಲ್ಲರ ಕಣ್ಣು ನಿಮ್ಮ ಮೇಲಿದೆ, ಯುವ ನಾಯಕರಿದ್ದೀರಿ, ನೀವು ದೊಡ್ಡತನ ಪ್ರದರ್ಶನ ಮಾಡಬೇಕು ಸರ್. ಈ ಟೈಮ್ನಲ್ಲಿ ಟೋಲ್ ಸಿಬ್ಬಂದಿ ಮೇಲೆ ಈ ರೀತಿಯಾಗಿ ಹೊಡೆದ್ರು ಅನ್ನುವಂಥ ಒಂದು ವಿಷಯ ದೊಡ್ಡದಾಗಬಾರ್ದು. ನೀವು ದೊಡ್ಡತನ, ಈಗ ನ್ಯೂಸ್ ಫಸ್ಟ್ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದು, ನೀವು ದೊಡ್ಡತನ ಪ್ರದರ್ಶಿಸಿ. ಎನಿವೇಸ್, ಸಮರ್ಥ ಗೌಡ ಪಾಟೀಲ್ ಅವರು ಸಾರಿ ಕೇಳಿಸ್ತೀನಿ ಅಂತ ಅವ್ರ ತಂದೆ ವಿಜುಗೌಡ ಪಾಟೀಲ್ರು ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಸಮರ್ಥ ಗೌಡ ಪಾಟೀಲ್ರು ಇಲ್ಲ, ನಂದೇನು ತಪ್ಪಿಲ್ಲ, ತಂದೆಗೆ ಬೈದರೆ ಯಾರಿಗಾದ್ರೂ ಕೋಪ ಬಂದೇ ಬರುತ್ತೆ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಬಂದೇ ಬರುತ್ತೆ. ಆದರೆ ಹಲ್ಲೆಗೆ ಮುಂದಾಗುವಂಥದ್ದು ಕಾನೂನನ್ನು ಕೈಗೆತ್ಕೊಂಡಂತೆ ಆಗುತ್ತೆ. ಇದನ್ನ ಬಹುಶಃ ಯುವ ರಾಜಕೀಯ ನಾಯಕರಾಗಿರುವಂಥ ಸಮರ್ಥ ಗೌಡ ಪಾಟೀಲ್ ಅವರು ಅರ್ಥ ಮಾಡ್ಕೊಳ್ಬೇಕು.